ನಿಲ್ಸಿ ಗಾಡಿನ. ಏನ್ ಟೆನ್ಷನ್? ಈ ಏರಿಯಾ ಕಾರ್ಪೊರೇಟರ್ ಮಗಳ ಬರ್ತಡೇ ಅಪ್ಪ. ನಿನ್ ಫ್ರೆಂಡ್ ಆನಂದ್ಗೆ ಕೇಕ್ ಡಿಸೈನ್ ಮಾಡಕ್ ಕೊಟ್ಟಿದ್ದೀನಿ. ಅದೇನ್ ಮಾಡ್ತಾನೋ ಏನೋ. ಯಾಕೆ ಟೆನ್ಷನ್? ಆನಂದ್ಗೆ ಯಾವ್ದೇ ಕೆಲ್ಸ ಕೊಟ್ರು ಸೂಪರ್ ಆಗಿ ಮಾಡ್ತಾನೆ. ಮಾಡ್ತಾನೆ. ಅದಕ್ಕೆ ತಾನೆ ಹೋದ ಜನ್ಮದಿಂದ ಕಾಯ್ತಾ ಇರೋದು. ಇದು ಯಾವ್ದು ಇದು ಕೇಕು? ಬಟರ್ ಸ್ಕಾಚ್ ಸೋಲ್ಡ್ ಔಟ್. ನಮ್ಮ ಆನಂದ್ಗೆ ಮಾತ್ರ. ಇದು ವೆನಿಲ್ಲ. ಅಪ್ಪ ಅಮ್ಮ ಇಲ್ಲ. ಬಟರ್ ಸ್ಕಾಚ್ಗೆ ಸಿಸ್ಟರ್. ಅದ್ ಸರಿ, ಈ ಹೂವೆಲ್ಲ ಯಾಕೆ? ಆನಂದ್ ಕೇಕ್ ಡಿಸೈನ್ ಓಕೆ ಆದ್ರೆ ಆನಂದ್ಗೆ. ಮಾರ್ವಲಸ್. ಥ್ಯಾಂಕ್ ಯು ಸರ್. ಗುರು, ಒಂದ್ ಗೊಂಬೆಗೂ ಜೀವ ಕೊಡ್ತೇನೆ. ಹೌದು, ಜೀವ ಬರುತ್ತೆ. ಕರ್ಕೊಂಡ್ ಮನೆಗೆ ಹೋಗು. ಸೂಪರ್. ನಂತರನೇ ಇದೆ. ಸೈಜ್ ನೋಡಿ ಹೇಳ್ತಾ ಇದೀಯಾ? ಮಲ್ಲ ಅಂದ್ರೆ ಸುಮ್ನೆನಾ? ನನ್ನನ್ನೇ ಮನ್ಸಲ್ಲಿ ಇಟ್ಕೊಂಡ್ ಮಾಡಿದ್ಯಾ? ಕೇಕ್ ಕರಗ್ಬಿಡುತ್ತೆ, ಹುಷಾರು. ನಿಜವಾಗ್ಲೂ ಚೆನ್ನಾಗಿದೆ ಆನಂದ್. ಯಾರ್ ಇನ್ಸ್ಪಿರೇಷನ್ ಇದಕ್ಕೆಲ್ಲ? ಇನ್ಯಾರು? ನಿಮ್ಮಪ್ಪ. ನಿಮ್ಮಪ್ಪನ್ ನೆನ್ಸ್ಕೊಂಡೆ ಗೊತ್ತಿಲ್ದಿರೋ ಕೆಲ್ಸನೂ ಸುಲಭ ಆಗೋಯ್ತು. ಸೀರೆ ತುಂಬಾ ಚೆನ್ನಾಗಿದೆ. ನಾನಂತೂ ಮೊದ್ಲು ದೀಪಾವಳಿನ ನಮ್ ತವ್ರ ಮನೇಲೆ ಮಾಡ್ಕೊಂಡಿದ್ದು. ನಿಮ್ ಸಂಪ್ರದಾಯನೇ ತಪ್ಪು. ರಾಮ ಸೀತಾ ವನವಾಸದಿಂದ ಬಂದ್ಮೇಲೆನೆ ಗಂಡನ್ ಮನೇಲಿ ದೀಪಾವಳಿ ಆಚರಿಸಿದ್ದು. ಸಾಧ್ಯನೇ ಇಲ್ಲ. ಅವ್ರ ತವ್ರ ಮನೇಲೆ ದೀಪಾವಳಿ ಆಚರಿಸಿ ಕಾಡ್ಗ್ ಹೋಗಿತ್ತು. ನಾನ್ ಹೇಳಿದ್ದೆ ಸರಿ, ನೀವ್ ತಿಳ್ಕೊಂಡಿರೋದ್ ತಪ್ಪು. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನನಗ್ ಗೊತ್ತಿರೋದ್ ಹೇಳ. ಸದಾ ಸಂಪ್ರದಾಯ ಅಂತ ತಲೆ ಚೆಚ್ಕೊಳ್ಳೋ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಇವಳು ಕ್ರಿಶ್ಚಿಯನ್, ಅವಳು ಇವಳಿಗೇನ್ ಗೊತ್ತು? ನಾನ್ ತಿಳ್ಕೊಂಡಿರೋದ್ ಹೇಳ್ತೀನಿ, ತಪ್ಪಾದ್ರೆ ಕ್ಷಮಿಸಿ. ಸರಿ, ಅದೇನ್ ಹೇಳ್ತೀಯೋ ಹೇಳು. ರಾಮನ್ ಅವತಾರ ಆದ್ಮೇಲೆ ತಾನೆ ಕೃಷ್ಣನ್ ಅವತಾರ ಆಗಿದ್ದು. ನರಕಾಸುರ ಸತ್ತಿದ್ ಸಂತೋಷದಲ್ಲಿ ದೀಪಾವಳಿ ಆಚರಿಸ್ತಾರೆ. ಅದು ನಡೆದಿದ್ದು ಕೃಷ್ಣನ್ ಯುಗದಲ್ಲಿ. ಅಂದ್ಮೇಲೆ ರಾಮ ಸೀತೆ ದೀಪಾವಳಿ ಹೇಗ್ ಆಚರಿಸ್ತಾರೆ? ಅವ್ರಿಗೆ ದೀಪಾವಳಿನೇ ಇರ್ಲಿಲ್ಲ. ಹೌದಲ್ವಾ? ಪರವಾಗಿಲ್ವೇ? ನಿಂದಲ್ದೇ ಇರೋ ಸಂಪ್ರದಾಯನ ಎಷ್ಟೊಂದು ತಿಳ್ಕೊಂಡಿದೀಯಾ? ನಾನು ನಂದಲ್ಲದನ್ನ ತಿಳ್ಕೊಂಡಿದೀನಿ. ನೀವು ನಿಮ್ ಮನೆಯವ್ರ ಬಗ್ಗೆನೇ ತಿಳ್ಕೊಂಡಿಲ್ವಲ್ಲ. ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀಯ? ಆನಂದನ್ ಬಗ್ಗೆ. ಅವ್ನ್ ಚೆನ್ನಾಗಿರ್ಬೇಕು ಅಂತ ನೀವ್ ಆಸೆ ಪಡೋದ್ ನಿಜ. ಆದ್ರೆ ಅವ್ನ್ ಏನ್ ಮಾಡಿದ್ರೆ ಚೆನ್ನಾಗಿರ್ತಾನೆ ಅನ್ನೋ ಅವನ ಆಸೆಗ್ ಬೆಲೆ ಕೊಟ್ಟಿದ್ದೀರಾ. ಮಾವಿನ ಮರ ದೊಡ್ಡದು, ಆದ್ರೆ ಹೊರೋದು ಪುಟ್ಟ ಮಾವಿನಕಾಯಿ. ಅದೇ ಕುಂಬಳಕಾಯಿ ಗಿಡ ಚಿಕ್ಕದು, ಆದ್ರೆ ಅದು ಹೊರೋದು ಕುಂಬಳಕಾಯಿನ. ಓಡೋ ಕುದುರೆಗೆ ಚಾವಟಿ ಆಗಿ ಲಗಾಮ್ ಆಗ್ಬೇಡಿ. ಸರಿಯಾಗಿ ಇಟ್ಕೊಳ್ಳಿ. ಸರಿ ರೀ. ಜಾಸ್ಮಿನ್ ನಮ್ ಮನೆಗ್ ಬಂದಾಗಿಂದ ನಮ್ಗೆಲ್ಲ ತುಂಬಾ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ಅವಳ ನಡವಳಿಕೆನು ತುಂಬಾ ಚೆನ್ನಾಗಿದೆ. ಅವಳನ್ನ ಯಾಕೆ ನಮ್ಮ ಆನಂದಂಗ್ ತಂದ್ಕೋಬಾರ್ದು? ನಾನು ಅದನ್ನೇ ಅನ್ಕೋತಾ ಇದ್ದೀನಿ ಕಣೆ. ಇಬ್ಬರಿಗೂ ಮದ್ವೆ ಮಾಡಿದ್ರೇನೆ ಜನ ತಪ್ಪಾಗಿ ತಿಳ್ಕೊಳ್ಳೋದನ್ನ ನಿಲ್ಸೋದು. ಮಾವ, ನೀವೇನಂತೀರಾ? ನಾವ್ ಅನ್ಕೊಂಡ್ರೆ ಏನಮ್ಮ ಪ್ರಯೋಜನ? ಅವರಿಬ್ರು ಮನ್ಸಲ್ಲಿ ಏನಿದೆ ಅದನ್ನ ತಿಳ್ಕೊಳ್ಳಿ. ಚಿತ್ರ, ಬೇಗ ಹೋಗಿ ಮಾತಾಡ್ತೇವೆ. ಇದು ಅವನ್ಗೆ. ಅವ್ನ್ ಡಯಟ್ ಮಾಡ್ಲಿ, ಸುಮ್ನೆ. ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ. ಜಾಸ್ಮಿನ್, ಮನೆಯವ್ರಿಗೆಲ್ಲ ನಿನ್ನನ್ ಕಂಡ್ರೆ ತುಂಬಾ ಇಷ್ಟ. ಮಕ್ಳಿಗಂತೂ ನಿನ್ ಕಂಡ್ರೆ ಪ್ರಾಣ. ಈ ಆಸೆನ ಸಂಬಂಧ ಯಾಕೆ ಮಾಡ್ಕೋಬಾರ್ದು? ನೀವೇನ್ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಸುತ್ತಿ ಬಳಸಿ ಮಾತ್ಯಾಕೆ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಜಾಸ್ಮಿನ್ ನಮ್ಗೆಲ್ರಿಗೂ ಇಡ್ತಿದ್ದಾಳೆ. ಆನಂದ್, ನಿನ್ಗೂ ಅವಳ ಕಂಡ್ರೆ ತುಂಬಾ ಇಷ್ಟ. ನೀವಿಬ್ರು ಯಾಕಪ್ಪ ಮದ್ವೆ ಆಗ್ಬಾರ್ದು? ಇಷ್ಟಪಟ್ಟವರು ಜೊತೆಗಿದ್ದವರೆಲ್ಲ ಮದುವೆನೇ ಆಗ್ಬೇಕು ಅಂದ್ರೆ ಸಂಬಂಧಗಳಿಗೆ ಬೆಲೆನೇ ಇರೋದಿಲ್ಲ. ನೀವು ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದೀರ. ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಸು ಪ್ರೀತಿಸಿ ಮದ್ವೆ ಆಗ್ಬಾರ್ದಾ? ಪ್ರೀತಿಸಿದವರು ಫ್ರೆಂಡ್ಸ್ ಆಗಿ ಜೀವನ ಮಾಡಬಹುದು. ಫ್ರೆಂಡ್ಸೇ ಮದುವೆ ಆದ್ರೆ ಫ್ರೆಂಡ್ಶಿಪ್ಗೆ ಅವಮಾನ ಮಾಡ್ದಂಗೆ. ಹೂನಲ್ಲಿ ಜೇನಿರುತ್ತೆ, ಅದು ದೊಂಬಿಗೋಸ್ಕರ. ಹೂವೇ ಅದು ನೀರಲ್ಲ. ಆಕರ್ಷಣೆಗೆ ಪ್ರೀತಿ ಹುಟ್ಟುತ್ತೆ, ಆಸೆಗೆ ಪ್ರೀತಿ ಹುಟ್ಟುತ್ತೆ, ಆದ್ರೆ ಸ್ನೇಹಕ್ಕೆ ಹಾಗಲ್ಲ. ಬೆಚ್ಚಗಿರೋ ಎರಡು ಹೃದಯಗಳು ಒಂದೊಂದೊಂದು ಅರ್ಥ ಮಾಡ್ಕೊಂಡ್ರೇನೆ ಸ್ನೇಹ ಹುಟ್ಟೋದು. ಬಾ, ಸ್ನೇಹಿತರು ಅಂದ್ರೆ ನೀವೇ ಕಣ್ರಪ್ಪ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವೇ ಎಡು ಬಿಟ್ವಲ್ಲ ಅಂತ ಬೇಜಾರಾಗ್ತಾ ಇದೆ. ಯು ಟು ಆರ್ ರಿಯಲಿ ಗ್ರೇಟ್. ಆನಂದ್ ಎಲ್ಲಿ?
4 ಗಂಟೆಗೆ ಬಾ ಅಂದಿದ್ನಲ್ಲ. ಇಲ್ಲೇ ಇದ್ದಾನೆ. ಆದ್ರೆ ಕಾಣಿಸಲ್ಲ. ಬನ್ನಿ ಶಾಸ್ತ್ರಿಗಳೇ, ಬೇಗ ಬನ್ನಿ ಬೇಗ. ನಾನು ಹೇಳಿದೆಲ್ಲ ಜ್ಞಾಪಕ ಇದೆ ತಾನೆ? ಜ್ಞಾಪಕ ಇದೆ ಇದೆ. ಅವರಿಬ್ರು ಜಾತಕ ಸರಿ ಇಲ್ಲ ಅಂತ ಹೇಳ್ಬೇಕು. ಹೇಳ್ತೀನಿ. ಹೇಗಾದ್ರೂ ಮಾಡಿ ಅವರಿಬ್ಬರನ್ನ ಬೇರೆ ಮಾಡ್ಬೇಕು. ಅಯ್ಯೋ, ಬನ್ನಿ ಬೇಗ. ಇಲ್ಲೇ ಇದ್ದ, ಆದ್ರೆ ಈಗ ಕಾಣಿಸ್ಬಿಟ್ಟ. ನನಗ್ ಗೊತ್ತು ನೀವಿಬ್ಬರನ್ನ ಹೀಗೆ ಬಿಟ್ರೆ ಮುಂದುವರಿತೀರಾ ಅಂತ. ಅದಕ್ಕೆ ಜ್ಯೋತಿಷಿನ ಜೊತೆ ಕರ್ಕೊಂಡ್ ಬಂದಿದ್ದೀನಿ. ಪ್ರೀತಿ ಮಾಡೋಕ್ಕೂ ಜಾತಕ ನೋಡ್ಬೇಕಾ? ಇನ್ನೇನ್ ಮತ್ತೆ, ಪ್ರೀತಿ ಮಾಡುವಾಗ್ಲೇ ಎಲ್ಲಾ ಮುಗ್ದೋಗಿರುತ್ತಲ್ಲಮ್ಮ, ಮದ್ವೆವರೆಗೂ ಇನ್ನೇನ್ ಉಳ್ದಿರುತ್ತೆ. ಅದಕ್ಕೆ ಜಾತಕ ನೋಡ್ಬೇಕು. ಸರಿಯಾಗಿದ್ರೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಮಲ್ಲ, ಇವನು ನನ್ ಕಡೆಯವನು. ನಿಮ್ ಜಾತಕ ಬದಲಾಯಿಸಿ ಈಗ ಹೇಗ್ ಹೇಳ್ತಾನೆ ನೋಡು. ಹಲೋ ಶಾಸ್ತ್ರಿಗಳೇ, ಜಾತಕ ಎಲ್ಲ ಏನು ಬೇಡ, ಅದೆಲ್ಲ ಓಲ್ಡ್ ಫ್ಯಾಷನ್. ಟಾಸ್ ಹಾಕೋಣ. ಏಡ್ಸ್ ಬಿದ್ರೆ ನಮ್ಮಿಬ್ಬರನ್ನ ಏನು ಮಾಡಕ್ಕಾಗಲ್ಲ. ಟೈಲ್ಸ್ ಬಿದ್ರೆ ನೀನ್ ಅನ್ಕೊಂಡಂಗೆ ಆಗ್ಲಿ. ಹೆಂಗೆ? ಅದೇಂಗಾಗುತ್ತೆ? ಇನ್ನೊಂದ್ಸಲ ಹಾಕು ನೋಡೋಣ. ಎಷ್ಟು ಸಲ ಹಾಕಿದ್ರು ಅಷ್ಟೇ. ನಾನ್ ಹಾಕ್ತೀನಿ. ಹೆಡ್ಸ್ ಬಿದ್ರೆ ನನ್ ಮದ್ವೆ ಆಗ್ತೀಯಾ? ಬಿದ್ರೆ ತಾನೇ, ಟ್ರೈ ಮಾಡು. ನೀನ್ ಎಷ್ಟು ಜನ್ಮ ಹಾಕಿದ್ರು ಅದು ಟೈಲ್ಸ್ ಬೀಳೋದು. ಸುಮ್ನೆ ಯಾಕೆ ನನ್ನಿಂದ ಟೈಮ್ ವೇಸ್ಟ್ ಮಾಡ್ತೀವ? ಮಲ್ಲ ಕರೆದ್ರ ಕತ್ತರಿಸ್ಬಿಡ್ತೀನಿ. ನಿಮ್ ಮನೇಲಿ ನಮ್ ಪ್ರೀತಿ ವಿಷಯ ಹೇಳಿದ್ರಾ? ಇಲ್ಲ. ಯಾಕೆ? ಅದು ಹೇಗೆ? ಒಪ್ಪಲ್ವಾ? ಒಪ್ತಾರೆ. ಬೇಗ ಒಪ್ಸಿ, ಇಲ್ಲಾಂದ್ರೆ ನಮ್ಮ ಅಕ್ಕನ ಕಾಟ ತಡಿಯೋಕ್ಕಾಗಲ್ಲ. ಏನ್ ಟೆನ್ಷನ್ನು? ಮದ್ವೆ ವಿಷಯ ಬಂತು ಅಂತನಾ? ನಿಮ್ ಮನೆಯವ್ರನ್ನ ನಾನು ಒಪ್ಪಿಸ್ತೀನಿ. ಬೇಡ ಜಾಸ್ಮಿನ್, ಅವ್ರು ಒಪ್ಪಲ್ಲ. ಮೊದಲೇ ಏನು ಕೆಲಸ ಮಾಡ್ತಿಲ್ಲ ಅಂತ ಮನೆಯಲ್ಲಿ ಮರ್ಯಾದೆ ಇಲ್ಲ. ಇನ್ನು ಮದುವೆ ವಿಷಯ ಮಾತಾಡಿದ್ರೆ ಅಷ್ಟೇ. ಇಲ್ಲಿ ನೋಡು, ಟೈಲ್ಸ್ ಬಿದ್ರೆ ಕೇಳ್ತೀನಿ, ಹೆಡ್ಸ್ ಬಿದ್ರೆ ಕೇಳಲ್ಲ. ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನು ಮಾತು? ಆನಂದನ್ ಮದ್ವೆ ವಿಷಯ. ಮದುವೆ ಆನಂದನ್ಗೆ? ಅಂತದೇ ನಮ್ಮ ಅವಸರ ಈಗ. ಆನಂದ್ ಒಂದ್ ಹುಡ್ಗಿನ ಪ್ರೀತಿಸಿದಾನೆ. ಒಳ್ಳೆ ಮನೆತನದ ಹುಡುಗಿ, ಲಕ್ಷಣವಾಗಿದ್ದಾಳೆ. ಆಹಾ, ಎಂತ ಸುದ್ದಿ ನಮ್ಮ ಸಂತೋಷದ ವಿಷಯ. ರೀ ರೀ ರೀ, ಏನ್ರಿ ಹೇಳ್ತಿದ್ದೀರ ನೀವು? ಹುಡುಗಿ ಯಾರೋ ಏನೋ ನಮ್ಮನೆ ಹೊಂದ್ಕೋತಾಳ ಇಲ್ವೋ? ಲೇ ನಮಗದು ಮುಖ್ಯ ಅಲ್ವೇ? ಲವ್ ಮ್ಯಾರೇಜ್ ಅಂದ್ರೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ರೂ ನಡೆಯುತ್ತೆ, ರಿಜಿಸ್ಟರ್ ಮ್ಯಾರೇಜ್ ಆದ್ರೂ ಆಗುತ್ತೆ. ಒಟ್ಟಲ್ಲಿ ನಮ್ಗೆ ಯಾವ ಖರ್ಚು ಇರಲ್ಲ. ಅಂದ್ರೆ ಸೀರೆ, ಒಡವೆ, ಛತ್ರ ಇದ್ಯಾವ ಖರ್ಚು ನಮಗ್ ಬರೋದಿಲ್ಲ. ಮದುವೆನೂ ನೀನೇ ಮಾಡ. ಒಟ್ಟಲ್ಲಿ ಅವನು ಯಾವ ಖರ್ಚಿಗೂ ನಮ್ಮ ಹತ್ರ ಕೈ ಹೊಡೆದಿದ್ರೆ ಆನಂದ್, ನಿಮ್ ಮನೆಯವ್ರು ನೋಡು, ಮದ್ವೆಗೋಸ್ಕರ ಏನೇನ್ ತಂದಿದ್ದಾರೆ ಅಂತ. ನಿಮ್ ಅತ್ಗೆ ಸೀರೆಗಳು, ಬಳೆಗಳು ತಂದ್ಕೊಟ್ರು. ನಿಮ್ ತಂದೆ ಈ ಓಲೆ ತಂದ್ರು. ನಿಮ್ಮಣ್ಣ ಈ ನೆಕ್ಲೆಸ್ ತಂದ್ರು. ನಮ್ಮಿಬ್ಬರು ಸ್ನೇಹಿತ ಮಧ್ಯೆ ಈ ಕಾಯಿನ್ ಯಾವತ್ತೂ ಸುಳ್ಳು ಹೇಳಿಲ್ಲ. ಎಡ್ಸ್ ಬಿದ್ರೆ ನೀನ್ ಹೇಳಿದ ಮಾತು ನಂಬ್ತೀನಿ, ಟೈಲ್ಸ್ ಬಿದ್ರೆ ನಿಜ ಹೇಳು, ಇದಕ್ಕೆಲ್ಲ ದುಡ್ಡೆಲ್ಲಿಂದ ಬಂತು? ದುಡ್ಡೆಲ್ಲಿಂದ ಬಂತು ಒಂದೇ.
ಅಪ್ಪನ ಇನ್ಶೂರೆನ್ಸ್ ದುಡ್ಡು ಬಂತು. ನೀನ್ ಯಾಕೆ ಹಿಂಗ್ ಮಾಡ್ದೆ? ನಿನಗಿಂತ ದುಡ್ಡೇನ್ ಹೆಚ್ಚಲ್ಲ. ನೀನ್ ಯಾಕೆ ನನ್ನ ತಾಯಿ ಆಗ್ಲಿಲ್ಲ? ನಿನ್ನ ನಿನ್ ತಂದೆ ಋಣ ತೀರ್ಸೋದಕ್ಕೆ ಇನ್ನೊಂದ್ ಜನ್ಮ ಎತ್ಬೇಕು ಕಣೆ, ಇನ್ನೊಂದ್ ಜನ್ಮ ಎತ್ಬೇಕು. ಅಪ್ಪ ತಗೊಳ್ಳಿ ನನ್ನ ಲಗ್ನ ಪತ್ರಿಕೆ. ಓಹೋ, ದೇವಸ್ಥಾನದಲ್ಲಿ ತಾಳಿ ಕಟ್ತೀಯ ಅನ್ಕೊಂಡಿದ್ದೆ, ಲಗ್ನ ಪತ್ರಿಕೆ ಬೇರೆ ಮಾಡಿಸ್ಬಿಟ್ಟಿದ್ಯಾ? ಯಾಕಪ್ಪ ಇಷ್ಟೊಂದು ಗಾಬರಿ ಆಗಿದ್ದೀನಿ? ಕೊಡಿಯಲ್ಲಿ ಜನ್ಮ ಕೊಟ್ಟಿದ್ದ ತಂದೆ ಹೆಸರಿಲ್ಲ, ಜೊತೆಲಿ ಹುಟ್ಟಿದ ಅಣ್ಣನ ಹೆಸರಿಲ್ಲ, ತಾಯಿ ಸ್ಥಾನದಲ್ಲಿರೋ ಅತ್ತಿಗೆ ಹೆಸರಿಲ್ಲ. ಇದು ಒಂದು ಲಗ್ನ ಪತ್ರಿಕೆನಾ? ತಂದೆ, ಅಣ್ಣ, ಅತ್ತಿಗೆ, ಯಾವುದೋ ಕಾಲದ ಪುರಾಣ ಇತಿಹಾಸ ನಮ್ಮ ಮನೇಲಿ ಸತ್ಯ ಆಗೋಯ್ತು. ಜನ್ಮ ಕೊಟ್ಟು ಕುಂತಿ ಕರ್ಣನ್ನ ನೀರಿಗೆ ಬಿಸಾಡಿದ್ಲು. ಜೊತೆಲಿ ಹುಟ್ಟಿದ ತಮ್ಮಂದ್ರು ಅವನ ಮೇಲೆ ಯುದ್ಧ ಮಾಡಿದ್ರು. ಅವನ್ಗಾಗಿದ್ದು ಒಬ್ಬನೇ ಸ್ನೇಹಿತ ದುರ್ಯೋಧನ. ಜೊತೆಲಿ ಹುಟ್ಲಿಲ್ಲ, ಆದ್ರೂ ಅರ್ಧ ರಾಜ್ಯ ಕೊಟ್ಟ. ನೀವೆಲ್ಲ ರಕ್ತ ಸಂಬಂಧಿಗಳು, ಯಾವುದಕ್ಕೂ ಆಗ್ಲಿಲ್ಲ. ಜಾಸ್ಮಿನ್ ನನ್ನ ಫ್ರೆಂಡ್. ಅವಳ ತಂದೆ ಇನ್ಶೂರೆನ್ಸ್ ಹಣದಲ್ಲಿ ನಾನು ಮದುವೆ ಮಾಡ್ತಿದ್ದಾಳೆ. ಹೀಗೇಳಿ, ಲಗ್ನ ಪತ್ರಿಕೆಯಲ್ಲಿ ನಿಮ್ಮ ಹೆಸರು ಹಾಕ್ಬೇಕಾ, ಇವಳ ಹೆಸರು ಹಾಕ್ಬೇಕಾ? ಸ್ಥಾನ ಸಿಗೋದು ಸಂಬಂಧಗಳಿಂದ ಅಲ್ಲ, ಕರ್ತವ್ಯದಿಂದ. ಬೇಷ್, ಸರಿಯಾದ ಕೆಲಸನೇ ಮಾಡಿದ್ಯಪ್ಪ. ಸಾಯೋ ವಯಸ್ಸಿನಲ್ಲಿ ಅನ್ನಕ್ಕೆ ಹೆದರಿ ಬಾಳ್ತಿರೋ ನನ್ಗೆ ತಂದೆ ಅನ್ನಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಒಂದ್ ತುತ್ತು ಅನ್ನಕ್ಕೂ ಲೆಕ್ಕ ಹಾಕೋ ಇವ್ರಿಗೆ ಅಣ್ಣ ಅತ್ತಿಗೆ ಅನ್ನಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಕಾರ್ಡ್ನಲ್ಲಿ ಹೆಸರಾಕೋದೇ ಇರ್ಲಿ, ನಿನ್ಗೆ ಆಶೀರ್ವಾದ ಮಾಡೋದಕ್ಕೂ ನಮ್ಗೆ ಯೋಗ್ಯತೆ ಇಲ್ಲಪ್ಪ. ಅಪ್ಪ, ನನ್ನ ನೋವು ಹೇಳ್ಕೊಳ್ಳೋಣ ಅಂತ ಬಂದೆ. ನಿಮ್ಮನ್ನು ನೋಯಿಸೋ ಉದ್ದೇಶ ನನಗಿರಲಿಲ್ಲ. ದಯವಿಟ್ಟು ಎಲ್ಲ ಮದುವೆಗೆ ಬನ್ನಿ. ಆನಂದ್, ಒಂದ್ ನಿಮಿಷ, ನಾನ್ ಟಾಸ್ ಹಾಕ್ತೀನಿ. ಹೆಸ್ ಬಿದ್ರೆ ನೀನು ನಮ್ಮನ್ನ ಮನಸ್ಫೂರ್ತಿಯಾಗಿ ಕ್ಷಮಿಸಿದ್ಯಾ ಅಂತ ನಾವು ಮದುವೆಗೆ ಬರ್ತೀವಿ. ಇಲ್ಲ ಅಂದ್ರೆ ಮಾಂಗಲ್ಯಂ ತಂತು ನಾರೇಣ ಮಮ ಜೀವನ ಹೇತುನಾಂ ಕಂಠೇ ವಕ್ತಾಪಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ನಿನ್ನ ಕತ್ತೆ ವಾಸನೆ ಬಂದಾಗ್ಲೇ ಅನ್ಕೊಂಡೆ. ಕತ್ತೆ ವಾಸನೆ ಬಂತಲ್ಲ? ಓ ಮಲ್ಲ, ಹೋದ್ ಜನ್ಮ ನೆನ್ಪಾದ ಹಾಗೆ. ಈ ಜನ್ಮನೇ ಸರಿಯಾಗಿ ಜ್ಞಾಪಕ ಇಲ್ಲ ನನಗೆ, ಇನ್ನು ಹೋದ್ ಜನ್ಮ ಬೇರೆ ಕೇಳು. ಹೋದ್ ಜನ್ಮದಲ್ಲಿ ರಾತ್ರಿ ಎಲ್ಲ ನನ್ನ ಸತಾಯಿಸಿ ಸತಾಯಿಸಿ ಸುಸ್ತು ಮಾಡಿ ಬೆಳಗಿನ ಜಾವ ಹಾಗೆ ಬಿಟ್ಟು ಹೋದ್ಯಲ್ಲ, ಮರ್ತು ಬಿಟ್ಟಿಯಾ ಮಲ್ಲ? ಏಯ್, ನಾಚಿಕೆ ಆಗಲ್ವ ನಿನ್ಗೆ? ಇವತ್ತು ನಿನ್ ತಂಗಿಗೆ ಫಸ್ಟ್ ನೈಟು. ಅವಳಿಗೆ ಫಸ್ಟ್ ನೈಟು, ನನಗ್ ಬೇಕಾಗಿರೋದು ಒಂದೇ ಒಂದ್ ನೈಟು. ಹೋದ್ ಜನ್ಮದಿಂದ ಕಾಯ್ತಾ ಇದ್ದೀನಿ. ಟಾಸ್ ಹಾಕ್ತೀನಿ. ಹೆಡ್ಸ್ ಬಿದ್ರೆ ನಾನು ಇಷ್ಟಂಗೆ, ಟೇಲ್ಸ್ ಬಿದ್ರೆ ಈ ಜನ್ಮದಲ್ಲಿ ನನಗೆ ತೊಂದರೆ ಕೊಡಲ್ಲ. ಮಲ್ಲ. ಓ ಸರಿ. ಯಾಕೊಂಥರ ಇದ್ದೀರಾ?
ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ. ಜಾಸ್ಮಿನ್ ಮದುವೆ ಆಗೋವರೆಗೂ ನಮಗ್ ಫಸ್ಟ್ ನೈಟ್ ಬೇಡ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಬೇಜಾರ್ ಮಾಡ್ಕೊಡುವಂಥದ್ದು ಏನಿದೆ? ನೀವು ಸ್ನೇಹಕ್ಕೋಸ್ಕರ ತ್ಯಾಗ ಮಾಡ್ಬೇಕಾದ್ರೆ ನಾನ್ ಪ್ರೀತಿಗೋಸ್ಕರ ಅಷ್ಟು ಮಾಡಲ್ವಾ? ಯಾಕಂಜು ಆಚೆ ಬಂದ್ಬಿಟ್ಟೆ? ಅದು ನಮ್ ಜಾತಕದ ಪ್ರಕಾರ ನಾವಿಬ್ರು ಸ್ವಲ್ಪ ದಿನ ಸೇರ್ಬಾರ್ದು, ಅದಕ್ಕೆ ಆಚೆಗೆ ಬಂದ್ಬಿಟ್ಟೆ. ಅವನ ಹೆಸರೇ ಆನಂದ. ಎಲ್ರಿಗೂ ಆನಂದ ಹರಡೋದು ಅವನ ಹುಟ್ಟು ಗುಣ. ಅವನ ಆನಂದನೇ ತ್ಯಾಗ ಮಾಡಿ ನನಗ ಆನಂದ ಕೊಡಕ್ ಹೊರಟಿದ್ದಾನೆ. ಸಂತೋಷನ ಹಂಚ್ಕೊಳ್ಳೋದು ಸ್ನೇಹ, ದುಃಖನ ಹಂಚ್ಕೊಳ್ಳೋದು ಸ್ನೇಹ. ತನ್ನ ಸಂತೋಷನ ತ್ಯಾಗ ಮಾಡಿ ಇನ್ನೊಬ್ಬರಿಗೆ ಸಂತೋಷ ಕೊಡ್ತೀನಿ ಅನ್ನೋದು ಸ್ನೇಹ ಅಲ್ಲ, ಪಾಪ ದಡ್ಡ. ನನ್ಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಾನೆ. ನೀನ್ ತಪ್ಪು ತಿಳ್ಕೊತಿದ್ಯಾ? ನೀನ್ ಅನ್ಕೊಳ್ಳೋ ಥರ ಏನೂ ಇಲ್ಲ. ಆನಂದನ್ ಬಗ್ಗೆ ನೀನ್ ನನಗ್ ಹೇಳ್ತಾ ಇದ್ಯಾ? ಹೆಣ್ಣು ಹೆಂಗ್ಸಾಗೋದಕ್ಕೆ ನಾಂದಿನೇ ಮೊದಲನೇ ರಾತ್ರಿ. ಹೆಣ್ಣಿಗೆ ಹೆಣ್ತನ ಅರ್ಥ ಆಗೋದು ಮೊದಲನೇ ರಾತ್ರಿ. ಪ್ರತಿಯೊಂದು ಹೆಣ್ಣಿಗೂ ಒಂದೇ ಸಲ ಬರೋದು ಈ ರಾತ್ರಿ. ಅದನ್ನೇ ತ್ಯಾಗ ಮಾಡಕ್ ಹೊರಟಿದ್ಯಲ್ಲ, ನಿಮ್ ದೊಡ್ಡತನ ನೋಡಿ ನನಗ್ ಹೆಮ್ಮೆ ಅನ್ಸುತ್ತೆ. ಸಂತೋಷಕ್ಕೆ ಸೂತ್ರ ಸ್ನೇಹ, ದುಃಖಕ್ಕೆ ಪರಿಹಾರ ಸ್ನೇಹ. ಈ ಕೆಲಸ ಮಾಡಿ ಸ್ನೇಹಕ್ಕೆ ಅವಮಾನ ಮಾಡಬೇಡಿ ಪ್ಲೀಸ್. ಒಳಗ್ ಹೋಗಿ. ನಿಮ್ ಸಂತೋಷನೇ ನನ್ ಸಂತೋಷ.